ಮಾಡುವಂಥದ್ದು ಗ್ರಾಮ ಸ್ವರಾಜ್ಯದ ಬಗ್ಗೆ. ಎಲ್ಲಿವರೆಗೆ ಗ್ರಾಮಗಳ ಅಭಿವೃದ್ಧಿ ಆಗಿದ್ರೆ ಅಲ್ಲಿ ಹೊತ್ತಿಗೆ ಗ್ರಾಮ ನಮ್ಮ ದೇಶ ಅಭಿವೃದ್ಧಿ ಆಗಲ್ಲ. ಗ್ರಾಮಗಳ ಅಭಿವೃದ್ಧಿ ಆದಾಗ ಮಾತ್ರ ಇವತ್ತು ಸಹ ಈ ದೇಶ ನಿಜವಾಗಿ ಅಭಿವೃದ್ಧಿ ಆದಂಗೆ ಅಂತ ಹೇಳಿ ಇವತ್ತು ಬಹಳಷ್ಟು ಪ್ರದೇಶ ಈ ಒಣ ಬೇಸಾಯದಿಂದ ಇವತ್ತು ಸಹ ನಾವು ಕೃಷಿಯನ್ನು ಮಾಡ್ಕೊಂಡು ಬಂದಂಥದ್ದು. ಮಳೆ ಆಧಾರಿತ ಇವತ್ತೊಂದು ಕೃಷಿ ಬಹಳ ಕಷ್ಟವನ್ನೇ ಇವತ್ತು ಸಹ. ಯಾಕಂದ್ರೆ ಮಳೆ ಒಂದು ವರ್ಷ ಬರ್ತದೆ, ಒಂದು ವರ್ಷ ಬರೋದಿಲ್ಲ. ಮಳೆ ಬಂದಾಗ ಬೆಳೆ ಬರ್ತದೆ, ಬೆಳೆಗೆ ಬೆಲೆ ಇರೋದಿಲ್ಲ. ಹೀಗೆ ಬಹಳಷ್ಟು ರೈತರ ಜೀವನ ಬಹಳ ಕಷ್ಟಕರವಾದಂಥದ್ದು. ಯಾಕೆ ಇವತ್ತೇ ನಾನು ಬೆಳಗ್ಗೆ ನಮ್ಮ ಬಾಬು ಸಾವ್ಕಾರ್ ಮೇತ್ರಿ ಅವ್ರು ಮಾಡಿದ್ರು ಬಸನಗೌಡ್ರ, ಅವ್ರ ತಂದೆಯವ್ರ ಕಾರ್ಯಕ್ರಮ ಇರಲಿಲ್ಲ. ಅವಾಗ ನಮ್ಮ ಬಸವಲಿಂಗ ಸ್ವಾಮಿಗಳು ಮತ್ತು ಇನ್ನಿತರ ಸ್ವಾಮಿಗಳೆಲ್ಲ ಇದ್ರು. ಅವ್ರ ಮುಂದೆ ಹೇಳ್ತಾ ಇದ್ದೆ ನಾನು. ಒಂದು ಸಂದರ್ಭ ಇತ್ತು, ಮೇತ್ರಿ ಸಾವ್ಕಾರ ಅಂತೇಳಿ ಅವ್ರ ಕಾಕ ಅಂತೇಳಿ ಅವ್ರಿಗೆ ಅದನ್ನ ಮಾಡ್ತಿದ್ವಿ ನಾವು. 80 ಎಕರೆ ಭೂಮಿ ಅತರ್ಗಾದಲ್ಲಿ 80 ಎಕರೆ ಭೂಮಿ ಬಂದ ಅವ್ರ ಮಗನಿಗೆ, ಒಬ್ಬನೇ ಮಗ, ಅವ್ರ ಮಗನಿಗೆ ಬಂದು ಇವತ್ತು ನಮ್ಮಲ್ಲಿ BLD ನೌಕರಿ ಕೊಡ್ರಿ. ನಾನು ಸಾವ್ಕಾರ 80 ಎಕರೆ ಜಮೀನ್ ಅದ, ನಿನ್ ನೌಕರಿ ಏನ್ ಮಾಡೋ? ಅವ್ರು ಹೇಳಿದ್ರು, ಎಲ್ಲ ನಾವು ಮಳೆ ಅವಲಂಬಿತದೆ, ನೌಕರಿ ಇಲ್ಲ ಆದ್ರೆ ನಮ್ಮ ಮಗಗೆ ಹೆಣ್ಣು ಕೊಡಂಗಿಲ್ರಿ, ಅದಕ್ಕೆ ನೀವು ನೌಕರಿ ಕೊಡ್ರಿ ಅಂತ ಬಾಬು ಸಾವ್ಕಾರ್ ನೌಕರಿ ಕತ್ತಿ ಬೆಳಗ್ಗೆ ಅನ್ಸಿದ್ರು. ಹೀಗೆ ಇವತ್ತು ದಿವಸ ಪರಿಸ್ಥಿತಿ ಇವತ್ತು ದಿವಸ ನಮ್ಮ ಮುಂದೆ. ಇವತ್ತು ಸುದೈವದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ 2013ರಿಂದ 18 ನಾನು ಈ ಬೃಹತ್ ನೀರಾವರಿ ಸಚಿವನಾದೆ. ಎಲ್ಲ ರೈತ ಮುಖಂಡರಿಲ್ಲದಿರಿ, ಅರ್ಥ ಮಾಡ್ಕೋಬೇಕು ನೀವು. ಏನು ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು ಬಂತು, ಒಂದೇ ತೀರ್ಪ. ಆ ಒಂದೇ ತೀರ್ಪಿನಲ್ಲಿ ನಮಗೇನು ಬಚಾವ ತೀರ್ಪಿತ್ತು. ಆ ತೀರ್ಪಿನಲ್ಲಿ ನಮಗೆ ನ್ಯಾಯ ಸಿಕ್ಲಿಲ್ಲ. ನಮಗೆ ನೀರಾವರಿ ಆಗಿದ್ದು ಕೇವಲ 70,000 ಹೆಕ್ಟೇರ್ ಮಾತ್ರ. ಎಲ್ಲವೂ ಕಾರಣಾಂತರದಿಂದ ಬೇರೆ ಬೇರೆ ಜಿಲ್ಲೆಗಳಿಗಾಯ್ತು. ಆದ್ರೆ ನಿಜವಾದಂತ ನ್ಯಾಯ ನಮಗೆ ಸಿಕ್ಕಿದ್ದಂತದ್ದು ಈ ಕೃಷ್ಣ 2ನೇ ತೀರ್ಪೇನು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು. ಈ ಬ್ರಿಜೇಶ್ ಕುಮಾರ್ ತೀರ್ಪಿನಲ್ಲಿ ಏನು ಆಲ್ಮಟ್ಟಿ ಅಣೆಕಟ್ಟನ 519ರಿಂದ 524 ನಾವೇನು ಏರಿಸಬೇಕಾಯ್ತು. ಅದರಲ್ಲಿ 130 TMC UKP ಹಂತ 3 ಅಂತ ನಾವೇನಂತೇವಿ. 130 TMCಯಲ್ಲಿ ಸುಮಾರು 85 TMC ತುಳಸ, ಮುಳ್ವಾಡ, ಚಿಮ್ಮಲ್ಗಿ, ಗುತ್ತಿ ಬಸವಣ್ಣ ನಮ್ಮ ಇದಕ್ಕೆ ಹಂಚಿಕೆ ಆಗಿರುವಂತದ್ದು. ಈಗ ನಮಗೆ ನಿಜವಾದ ನ್ಯಾಯ ಸಿಕ್ತು. ಮತ್ತು ಸ್ವಾಭಾವಿಕವಾಗಿ ನಾನು ನೀರಾವರಿ ಸಚಿವನಾದ್ಮೇಲೆ ಉಳಿತಾಯದ ನೀರನ್ನ ಅಲ್ಲಿ ಬೇರೆ ಬೇರೆ ಬೇಸಿನ ಉಳಿದಂತ ನೀರು ತಗೊಂಡು ಇವತ್ತು 85ಗೆ ಇನ್ನೊಂದು 15 ಕೂಡಿಸಿ ಇವತ್ತು 100 TMC ಅಷ್ಟು ನಮ್ಮ ವಿಜಯಪುರ ಜಿಲ್ಲೆಗೆ ಸಿಗುವಂತದ್ದಾಗಿದೆ. ಆದ್ರೆ ಇನ್ನೂ ಬಹಳಷ್ಟು ಜನ ಹೇಳ್ತಾ ಇದ್ರು 519 524 ಬಸವನಗೌಡರು ಅದೇ ಹೇಳ್ತಾ ಇದೆ. ನಮ್ ಮಾತನಾಡಿದವರು ಅದರ ಮಾತನಾಡಿಸಿಕೊಂಡು ಬಿಟ್ಟಿದೀವಿ. ಇನ್ನು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಕೃಷ್ಣಾ ನ್ಯಾಯಾಧಿಕಾರಿ 2ನೇ ತೀರ್ಪು ಸಹ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಯಾಕೆ ಆಗಿಲ್ಲ ಅಂದ್ರೆ ನಾವೇ ಆ ತೀರ್ಪನ್ನು ಒಪ್ಕೊಂಡಿಲ್ಲ. ಕರ್ನಾಟಕ ತೀರ್ಪನ್ನು ಒಪ್ಕೊಂಡಿಲ್ಲ. ನಾವು 278 TMC ನೀರು ಕೇಳ್ತಿದ್ವಿ, 173 TMC. ಮೊದಲ 170 ಸಿಕ್ತು, ಮತ್ತೆ 4 TMC ಕಡಿಮೆ ಆಯ್ತು, 173 TMC ನಮ್ಗೆ ಸಿಕ್ತು. ಇನ್ನಿತರ ವಿಚಾರದಲ್ಲಿ ನಾವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ವಿ. ಅದರಂತೆ ಅವಿಭಾಜ್ಯ ಆಂಧ್ರ ಪ್ರದೇಶ, ಈಗ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅವು ಕೂಡ ಮೇಲ್ಮನವಿ ಸಲ್ಲಿಸಿದವು. ಮಹಾರಾಷ್ಟ್ರದವ್ರಿಗೆ ಒಂದ್ ಸ್ವಲ್ಪ ಇದರಿಂದ ಜಾಸ್ತಿ ಏನೂ ಓದುವಿಲ್ಲ. ಅವರನ್ನು ಬಿಟ್ರೆ 3 ರಾಜ್ಯದಲ್ಲಿ 2 ರಾಜ್ಯ ನಾವು ಮೇಲ್ಮನವಿ ಸಲ್ಲಿಸಿದಾಗ ಇವತ್ತಿನ ಸಹ ಗೆಜೆಟ್ ನೋಟಿಫಿಕೇಶನ್ ಕಷ್ಟಕರವಾಗ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದಿಂದ ನಮಗೆ ಸರಳವಾಗಿ ಇವತ್ತು ಸಹ ಹಣಕಾಸು ಇಲಾಖೆದವರು ಹೇಳ್ತಿದ್ರು. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಅಭಿನಂದಿಸ್ತೇನೆ. ಅದೇ ರೀತಿ ಅದು ಹಣಕಾಸಿನ ಇದು ನಮ್ಮ ಇವರಿದ್ರು, ನಮ್ಮ ಪ್ರಿವಿಯಸ್ ಫೈನಾನ್ಸ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅತಿಕ್ಕಿಂತ ಮುಂದೆ ನಮ್ಮ ISN ಪ್ರಸಾದ್ ಅವರು